ಬಂಧು ವರ್ಗದವರೇ, ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಮಹಾಲಕ್ಷ್ಮಿ ಫ್ಯಾನ್ಸಿ ಅಂಡ್ ಹೋಮ್ ಅಪ್ಲಯನ್ಸಸ್ ಅನ್ನೋಂಥ ಉಳ್ಳಳ್ಳಿ ಮೇನ್ ಗೇಟ್, ಕೊಪ್ಪ ಮೇನ್ ರೋಡ್ ಇಲ್ಲಿ ಇರುವಂತಹ ಒಂದು ಅಂಗಡಿಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ಅಕ್ರಮವಾಗಿ ಮಾರಾಟ ನಿಷೇಧವಾಗಿರುವಂತ 2 kg ಸಿಲಿಂಡರ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದು ಬಹಿರಂಗವಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇವರೇ ಕೂಡ ಕಳ್ಳತನದಿಂದ ಅದನ್ನ ಫಿಲ್ ಮಾಡಿ ಮಾರಾಟ ಮಾಡ್ತಾವ್ರೆ ಅನ್ನುವಂತ ಸಂಶಯ, ಅನುಮಾನ ಕೂಡ ನಮ್ಮಲ್ಲಿ ತುಂಬಾ ಇದೆ. ಆದ್ರೆ ಅದೇ ರೀತಿ ಇದು ಹೆಚ್ಚು ಕಮ್ಮಿ 50 ಸಿಲಿಂಡರ್ಗಳು ಹೊರಗಡೆ ರಾಜಾರೋಷವಾಗಿ ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಿರ್ತಕ್ಕಂತ ಮಾಲೀಕರು ಇವರು. ತಮ್ಮ ಹೆಸರೇನು ಹೇಳಿ? ತಮ್ಮ ಹೆಸರು? ಮೋಹನ್ ಲಾಲ್ ಎಂಬಂತ ವ್ಯಕ್ತಿ ಈ ಸಿಲಿಂಡರ್ಗಳನ್ನ ಫಿಲ್ ಮಾಡಿಕೊಂಡು ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಕ್ರಮವಾಗಿ. ಒಂದು ಸಿಲಿಂಡರ್ ಬೆಲೆ ಎಷ್ಟು? 350 ರೂಪಾಯಿ. ಇದಕ್ಕೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಇಲ್ಲ. ಯಾವುದೇ ಆಧಾರ ಇಲ್ಲದಿದ್ದರೂ ಸಹ ಬಹಿರಂಗವಾಗಿ ರಾಜಾರೋಷವಾಗಿ ಮಾರಾಟವನ್ನ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇವರು. ಅದೇ ರೀತಿ ಬನ್ನಿ, ಇಲ್ಲಿ ಕಾನೂನಿನ ಪ್ರಕಾರ ಯಾವುದೇ ಒಂದು ಮಳಿಗೆ ಆಗಲಿ ಅಂಗಡಿಯಲ್ಲಿ ಮಾರಾಟ ಮಾಡುವಂತ ಅನುಮತಿಯನ್ನು ತಗೊಂಡ್ರು ಕೂಡ 5 ಸಿಲಿಂಡರ್ ಅನ್ನ ಇಟ್ಕೊಂಡು ಮಾರಾಟ ಮಾಡುವಂತದ್ದು ಕಾನೂನಲ್ಲಿರತಕ್ಕದ್ದು. ಇದು ಕಾನೂನು ಬಾಹಿರವಾದಂತ ಕೆಲಸವನ್ನ ಮಾಡಿಕೊಂಡು ಕಮರ್ಷಿಯಲ್ ಹಾಗೂ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಮಾರಾಟವನ್ನ ಮಾಡ್ತಿದ್ದಾರೆ. ಇದಕ್ಕೆ ಯಾವುದಕ್ಕೂ ಕೂಡ ಇಲ್ಲಿ ರಶೀತಿಗಳಿಲ್ಲ, ಅಂದ್ರೆ ಬಿಲ್ಗಳಿಲ್ಲ. ಬಿಲ್ಗಳು ಇಲ್ಲದೇನೆ ಇವರು ಮಾರಾಟವನ್ನ ಮಾಡ್ತಿದ್ದಾರೆ. ಇದನ್ನ ನಾವು ಖಂಡಿಸಿ ಈಗ ನಾವು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ಈ ಅಂಗಡಿಯನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಈಗ ನಾವು ಮಾಡ್ತಾ ಇದ್ದೇವೆ. ಯಾರ ಈ ಮಾಲೀಕರಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ, ಬಿಲ್ಗಳನ್ನ ಕೊಡಿ, ನಿಮಗೆ ಅನುಮತಿಯನ್ನ ಯಾರು ಕೊಟ್ಟಿದ್ದಾರೆ, ಸಿಲಿಂಡರ್ ಮಾರಾಟ ಮಾಡೋದಕ್ಕೆ ಅನುಮತಿ ಯಾರು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದೀವಿ. ಯಾವುದಕ್ಕೂ ಸಹ ಯಾವ್ದು ಅನುಮತಿಯನ್ನ ತಗೊಂಡಿಲ್ಲ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಹೊರ ರಾಜ್ಯದಿಂದ ಬಂದು ಇಲ್ಲಿ ದಬ್ಬಾಳಿಕೆಯಿಂದ ದೌರ್ಜನ್ಯವನ್ನು ಮಾಡಿಕೊಂಡು ಇವರು ಸಿಲಿಂಡರ್ಗಳನ್ನ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ನಾವು ಏನ್ ಅನ್ಬೇಕು ಕನ್ನಡಿಗರು ನಾವು? ಹಾಗಾಗಿ ನಮ್ಮ ಕನ್ನಡ ನಾಡಿನ ಜನತೆ ನಾವೆಲ್ಲಿರ್ಬೇಕು ಅಲ್ಲೇ ಇದೀವಿ. ಇವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಅಕ್ರಮವಾಗಿ ಮಾರಾಟವನ್ನು ಮಾಡಿಕೊಂಡು ಹಣವನ್ನ ಸಂಪಾದನೆ ಮಾಡಿ ಕೊನೆಗೆ ನಮ್ಮ ಕನ್ನಡ ನಾಡಿನ ಹೆಸರನ್ನ ಹಾಳು ಮಾಡುವಂತ ಕೆಲಸವನ್ನು ಇವರು ಮಾಡ್ತಿದ್ದಾರೆ. ಇವತ್ತು ಇಂತಹ ಅಂಗಡಿ ಮಾಲೀಕರಿಗೆ ನಮ್ಮ ಸಂಘಟನೆಯ ಪರವಾಗಿ ಧಿಕ್ಕಾರವನ್ನು ನಾನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ಇವರಿಗೆ ಪದೇ ಪದೇ ಕೇಳ್ತಾ ಇದ್ದೀನಿ, ಬಿಲ್ ಕೊಡಿ ಬಿಲ್ ಕೊಡಿ ಬಿಲ್ ಕೊಡಿ ಅಂತ. ಆದ್ರೆ ಬಿಲ್ ಕೊಡೋದಕ್ಕೆ ಇವರು ತಯಾರೇ ಇಲ್ಲ. ಇಂತಹ ಅಂಗಡಿಯನ್ನು ನಾವು ಆದಷ್ಟು ಬೇಗ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟು ನಾವು ಈ ಅಂಗಡಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲ ನೋಡಿದ್ರಲ್ಲ, ವೀಕ್ಷಣೆ ಮಾಡಿದ್ರಲ್ಲ ಸ್ನೇಹಿತರೆ. ಪ್ರತಿಯೊಂದು ಕೂಡ ಅಕ್ರಮವಾಗಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಈ ಅಂಗಡಿ ಪ್ರತಿಯೊಂದು ನೋಡಿ ನೀವೇ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಪರೀಕ್ಷೆ ಮಾಡಿ. ಚಿಕ್ಕ ಚಿಕ್ಕ ಸಿಲಿಂಡರ್ಗಳನ್ನ ಇದು ನಿಷೇಧವಾದಂತ ಇದು ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲ ನನ್ನ ಕನ್ನಡ ನಾಡಿನ ಜನತೆಗೆ ನನ್ನ ಧನ್ಯವಾದಗಳು.